ಪರವ ಒಂದೊಂದು ಜಂಪರಿಗೆ 2,000 ರೂಪಾಯಿ. ಆಗ ನೀನು ಒಂದೊಂದು ರೇಷ್ಮೆ ಸೀರೆ ಬರ್ತಿದ್ದು ತೀರ ಅತಿ ಆತವ. ದೊಡ್ಡಮ್ಮರ ಈಗ ಸೀರೆಗೆ ಬೆಲೆ ಇಲ್ಲ. ಜಂಪರ ನೋಡುದು ಫಸ್ಟ್ ಎಲ್ಲಾರು. ಜಂಪರ ಮಿನ ಮಿನ ಅಂತಂದ್ರ ಸೀರೆ ಎದ್ದು ಕಾಣೋದು. ಈಗ ಸೀರೆದು ಯಾರು ನೋಡಂಗಿಲ್ಲ, ಎಟ್ ರೊಕ್ಕ ಕೊಟ್ಟಾರ ಅಂತ ನೋಡಂಗಿಲ್ಲ. ಜಂಪರ್ ಎಟ್ ಕೊಟ್ಟು ಹೊಲಿಸ್ಯಾರ, ಅದಕ್ಕೆ ಎಟ್ ವರ್ಕ್ ಮಾಡ್ಸ್ಯಾರ ಅಂತೇಳಿ ನೋಡ್ತಾರ್ರಿ. ಒಂದಿನ ಹಾಕೊಂಡು ಮೆರವಣಿಗೆ ಮಾಡೋದಕ್ಕೆ ಇಷ್ಟು ರೊಕ್ಕ ಕೊಟ್ಟು ಜಂಪರ್ ಹೊಲಿಸ್ಬೇಕಾ? ನಿಮ್ಮ ಅದಕ್ಕೆ ಮಾಡಿ ಹುಡುಗರು ಅನ್ನೋದು. ಹುಡುಗರಲ್ರಿ ದೊಡ್ಡಮ್ಮರ, ನಾವು ಹುಡುಗಿಯಾರ್ರಿ. ನಿಮ್ಮ 10,000 ರೂಪಾಯಿ ಬರೀ ಜಂಪರ್ ಕಬಡ್ರಿ. ನಾನು ಸಿಂಪಲ್ನ್ಯಾಗ ಲಗ್ನ ಮಾಡ್ಕೋಬೇಕಂತಂದ್ರ ನೀವೇನೇವ ಈ ಬರೀ ಜಂಪರ್ಗೆ 10,000 ರೂಪಾಯಿ ಮಾಡಿಬಿಟ್ರಲ್ಲ. ನಾ 10,000 ರೂಪಾಯಿದ ಲಗ್ನ ಮಾಡ್ಕೊಂಡು ಮುಗಿಸ್ಬೇಕಂತಂದ್ರ ನೀವೇನ ನಮ್ಮವುಗಳ ಜೀವನದಾಗ ಒಂದ ಸತಿ ಲಗ್ನ ಆಗೋದು ಏನ್ ಹೊಳಮಳ ಹಾಕಿವನ್ ಬಿಡ್ರಿ. ಹಣಿಮಿಗೆ ಟೆಟ್ ಬಾಳ್ ಹತ್ತೈತಂತೆ ಪರವ. ಬಾಯ್ ತಕ್ಕೊಂಡ್ ಏನ್ ಮಾಡಕತ್ತಿತ್ತನ ಸ್ವಾದಿಗೇಡಿ. ನನಗೆ ಯಾಕ ಡೌಟ್ ಐತವ, ಆಕಿ ಏನತ್ತ ಆ ಕಾಲ್ ಜಾರಿ ಬೀಳುವಾಕೆಲ್ಲ ಆಕಿ ಇಮಲಿ ದುಗ್ಸಿರ್ಬೇಕಂತ ಅನಸ್ತತ್ ನನಗ. ಸ್ವಾದಿಗೇಡಿ ಅಂತವ್ರ ಮನ್ಯಾಗ ಇರ್ತಾರಂದ್ರ ಮೈ ತುಂಬಾ ಕಣ್ಣಾಗಿರ್ಬೇಕು. ಹಿಂಗತಿ ಆಗೈತೆ ನನಗಂಕ್ರು ಒಂಥರ ಅನಿಸ್ಬಿಡ್ತೀರಿ ದೊಡ್ಡಮ್ಮ. ಮನಿ ಬಿಟ್ಟು ಹೊರಗೆ ಬಂದ್ರೆ ಸಾಕು ನೋಡಿವ, ಫೋನ್ ಒಂದು ಚಲೋ ಅದು. ಎಲ್ಲೆದಿ ಏನು ಮಾಡಕತ್ತಿ ಇದನ್ನ ಅನ್ನೋದು ಮೊದ್ಲೇಕ ಎಲ್ಲ ಹೇಳಿ ಈಡ್ ಮಾಡಿ ಇಟ್ಟು ಬಂದ್ರು ಈ ಗಂಡ್ರು ಫೋನ್ ಹಚ್ಚೋದು ಬಿಡಂಗಿಲ್ಲ. ಹಲೋ ನೀಲಾ, ಎಲ್ಲಿದೆ? ಎಷ್ಟೊತ್ತಿ ಬರ್ತಿ ಮನೆಗೆ? ಇನ್ನೊಂದು ತಾಸು ಬಿಟ್ಟು ಬರ್ತೀನಿ. ಹೊರಗೆ ಎದಕ್ಕೆ ಹೋಗಿದ್ದಿ? ಅದು ಇಂಥ ಟೈಮ್ನಾಗ ಏನಾರ ಇತ್ತಂದ್ರೆ ನಾನು ತಂದು ಕೊಡ್ತಿದ್ನಲ್ಲ, ಎದಕ್ಕೆ ಹೊರಗೆ ಹೋಗ್ಬೇಕು? ಮನ್ಯಾಗ ಕುಂತು ಬ್ಯಾಸರಾಗಿತ್ತು, ಅದಕ್ಕೆ ಒಂದಿಟ್ಟು ಹೊರಗೆ ಬಂದಿನ್ರಿ. ಹೊರಗಿನ ಬಿಸಿಲು ಬಡಿಸ್ಕೊಂಡು ಹೋಗಾಕ ಹಣಿಮಿ ಬಿದ್ದ ಒಂದಿಟ್ಟು ಮಾತಾಡ್ಸ್ಕೊಂಡ್ ಬರ್ತೀನಿ. ಬಿಡ್ರಿ ಫೋನು. ಎಲ್ಲಿ ಹೋಗಿ ಬರೀ ಇದು ಅಂದ ನೋಡು. ಒಟ್ಟು ಮನ್ಯಾಗ ಗಾಂಡ್ರು ಬಂದ ತಕ್ಷಣ ಎದುರು ಕುಂದ್ರಬೇಕು. ಎಲ್ಲಿ ಹೋಗಿ ಬಂದ್ರು ನಡಿತೈತಿ. ಏನವ ಪರವ, ನಿಂದು ಫೋನ್ ಗುಯ್ ಅನ್ನಕತ್ತತ್ಲ. ನಿಮ್ಮ ಯಜಮಾನ್ ಫೋನ್ ಹಚ್ಚಿದ್ದ ನೋಡು. ಪರ್ವೆ ಎಲ್ಲಿದಿ? ಗಂಡ ಮನಿ ಬಂದಾನ. ಇವತ್ತು ನಾ ರಜಾ ತಗೊಂಡಿನಿ. ನನ್ನ ಗಂಡ ಊಟಕ್ಕೆ ಕೊಡ್ಬೇಕು ಅನ್ನೋದು ಗೊತ್ತಿಲ್ಲ. ಎಲ್ಲಿ ಹೋಗಿ ಊಟ ಬುತ್ತಿ ಕಿಟ್ಕೊಂಡು ಇಲ್ಲಿ ಹಿಂಬಲ ಹೊತ್ಕೊಂಡ್ ಬಂದಿನೇನ? ಅಲ್ಲೇ ಮನ್ಯಾಗ ಇಟ್ಟು ಬಂದಿನಿ. ಇಲ್ಲ ರೇಣು ಅದ ಕೊಡಂಗಿಲ್ಲನ? ಹಾಕಿಸ್ಕೊಂತೀನ್ರಿ. ಈಗ ಲಗ್ನ ಆಗೈತಿ, ನನ್ನ ಗಂಡಗ ಊಟಕ್ಕೆ ಕೊಡ್ಬೇಕು ಅಂತೇಳಿ ಏನು ಇಲ್ಲಲ್ಲ. ಪ್ರೀತಿ ಪ್ರೇಮ ಪ್ರಣಯ ಯಾವುದೂ ಇಲ್ಲ ನಿನ್ನ ಹತ್ರ. ನಾ ಮನಿ ಬಿಟ್ಟು ಹೊರಗ ಬರೋಣ ಎಲ್ಲ ನೆನಪಾಕ್ಕವ್ ನಿಮಗ. ಅದ ನೀವು ರಜಾ ತಗೊಂಡಾಗ ಏನ್ ಮಾಡ್ತೀರಿ? ಬರೀ ಆದ ಕೆಲಸ ಐತಿ ಈ ಕೆಲಸ ಐತಿ ಅಂತೆ ಬರೀ ಕೆಲಸನ ಮಾಡ್ಕೊಳಕ್ ಹೋಗ್ತೀರಿ. ನನ್ನ ಬಗ್ಗೆ ಒಂದೀಟರ ಕೇರ್ ತಗೊಂತೀರನ? ಇಲ್ಲ. ನಾ ಒಂದಿನ ರಜಾ ತಗೊಂಡು ನಂದೇನಾರ ಒಂದು ಕೆಲಸ ಮಾಡ್ಕೋಬೇಕಂದ್ರೆ ಎಲ್ಲಿ ಹೋಗಿ ಎಷ್ಟೊತ್ತಿಗೆ ಬರ್ತಿ, ಯಾಕ ಏನು ಎತ್ತ ಅಂತ ಪ್ರಶ್ನೆ ಮಾಡ್ತೀರಿ. ಅದ ನಾನು ನಿಮಗ ಫೋನ್ ಹಚ್ಚಿನಿ ಅಂದ್ರ ಎಲ್ಲಿದಿರಿ ಅಂತೇಳಿ ಅಂದ್ರ ಇಡು ಫೋನ್ ಅಂತೀರಿ. ಏನ್ ನಮ್ ಹೆಣ್ಮಕ್ಳು ಸ್ವಾತಂತ್ರ್ಯನೇ ಇಲ್ಲ ಹ್ಯಾಂಗ? ನಾನು ನೀ ಯಾಕೆ ಏನು ಎಂತ ಅಂತ ಏನು ಕೇಳೇ ಇಲ್ಲಲ್ಲ. ಒಂದು ಮಾತಾಡಿದ್ರೆ 9 ಮಾತಾಡ್ತೀಯಲ್ಲಿ. ಪಾರು ಪಾರು ಮನೆಗೆ ಎಷ್ಟೊತ್ತಿ ಬರ್ತಿ? ಬರ್ತೀನಿ, ಆದಷ್ಟು ಲಗುನ ಬರ್ತೀನಿ. ಕತ್ಲಾಗನ ಲಗುನ ಬಾರ ಮನೆಗೆ ಪಾರು. ಲಗುನ ಬಾ ಪಾರು. ಆತಿಡ್ರಿ ಫೋನ್. ಲವ್ ಯು ಕಣಿ. ಇಡ್ರಿ ಫೋನ್. ಬರೀ ಇವ್ರದೊಂದು ಇದ ತಗಲ್ಲ. ಏನು ಊಟ ಬುತ್ತಿ ಕಟ್ಕೊಂಡು ತಲೆ ಮೇಲೆ ಇಟ್ಕೊಂಡು ಬಂದಿದ್ದೇನ? ನಾವು ಹೆಣ್ಮಕ್ಳು ಒಟ್ಟ ಹೊರಗೆ ಬರುವಂಗಿಲ್ಲ ನೋಡುವ. ಬರೀ ಹಿಂಗ ಮಾಡ್ತಾರ. ಎಲ್ಲಿ ಹೋದ್ರಿ ಏನ್ ಹೋದ್ರಿ ಎತ್ತ ಏನು ಎತ್ತ ಆದಾತ ಇದಾತ ಅಂತ ಕೇಳ್ತಾರ. ಒಟ್ಟು ಸಂಭಾಷಣೆ ಮುಗಿದು ಅನ್ನುವ ನೋಡ್ರಿ ದೊಡ್ಡ ಮಾಡಿ ಹಿಂಗ ನೋಡ್ರಿ. ಅಲ್ಲ ನಾವು ಎಲ್ಲರೂ ಇವ್ರು ಹೊರಗೆ ಹೋದಾಗ ಒಂದಿಟ್ಟು ಫೋನ್ ಹಚ್ಚಿದ್ರ ನಾನ್ ನಮ್ಮ ಫ್ರೆಂಡ್ಸ್ ಹತ್ತಿದ್ರೆ ಅದೀನಿ ಇಡು ಫೋನ್ ಅಂತೇಳಿ ನಮಗ ಗದರಿಸ್ತಾರ. ನಾವು ಹಂಗ್ ಮಾಡುವಂಗಿಲ್ಲ. ಹಂಗೇನಾರ ನಾವು ಫ್ರೆಂಡ್ಸ್ ಹತ್ರ ಅದೀವಿ ಮಾತಾಡಕತ್ತಿದ್ವಿ ಅನ್ನೋಂಗಿಲ್ರಿ. ಹಂಗೇನಾರ ಅಂದ್ರನ ನನಗಿನ್ನ ಅವ್ರ ಮುಖ್ಯ ಆದ್ರನ ಅಂತ ಕೇಳ್ತಾರ. ಇವ್ರಿಗೊಂದು ನ್ಯಾಯ ನಮಗೊಂದು ನ್ಯಾಯ. ನಂದು ಸೇಮ್ ಟು ಸೇಮ್ ಲಿಯಪ್ಪ ರೀ. ಒಟ್ಟು ಹೊರಗೆ ಹೋದ್ರೆ ಈ ನಮೂನಿ ಎಬ್ಬಿಸಿ ಬಿಡ್ತಾರ. ಮಾತ್ರ ಎಲ್ಲ ಕಡೆ ಅಡ್ಡಾಡ್ ಬರ್ತಾರ. ಎಲ್ಲ ಇದನ್ನ ಮಾಡ್ತಾರ. ಒಂದಿಟ್ಟು ನಾವು ಹೊರಗೆ ಬೀಳುವಂಗಿಲ್ಲ ನೋಡು. 28 ಸಲ ಫೋನ್ ಹಚ್ಚಿ ಎಲ್ಲಿದಿ ಯಾವ ಬರ್ತಿ ಎಲ್ಲಿದಿ ಯಾವ ಬರ್ತಿ ಬರೀ ಇದನ್ನ ಕೇಳ್ತಾರ. ಒಂದು ಸೇಮ್ ಟು ಸೇಮ್ ಲಿಯವ್ವ. ಈ ಗಂಡಂದ್ರ ಗೋಳು ಇದ ನೋಡ್ರಿ. ನಡ್ರಿವಾ ಬಡ ಬಡ ದವಾಖಾನೆ ಹೋಗಿ ಬರೋಣ. ವೈನಿ, ನಮ್ಮ ತಂಗಿ ಬರ್ತಾಳಿಲ್ರಿ. ಮೊದ್ಲೇಕ ಭಾಳ ಹಠ ಮಾರಿಕಿ. ಹೌದು, ಎಷ್ಟೊತ್ತಾತು ಕಾಯಕತ್ತ ಇನ್ನೂ ಬರವಲ್ರ. ಬರ್ತಾರಿಲ್ ಬಿಡು ಭಾರತಿಯಕ್ಕ, ನಡಿ ಹೋಗ್ಬಿಡುನು. ಇವಾಗ ಕಾದ್ ಸಾಕಾಗೋತು. ಬಿಸಿಲರ ನಮ್ಮನೆ ಐತಿ, ತಲೆ ಬೌ ಅಂತೇಳಿ ಸುಡಾಕತ್ತೈತಿವ. ಬರ್ತಾರ ಇನ್ನೊಂದು 5 ನಿಮಿಷ ನೋಡೋಣ. ಯಾಕಂದ್ರೆ ಅಮ್ಮಾರ ಮಾತು ಕೊಟ್ರ ಕರ್ಕೊಂಡು ಬರ್ತಾರ. ನೋಡು ಬಾಯಿನ ಮಾತು ಬಾಯಾಗೈತಿ ಬಂದ್ರ. ರಾಧಾ ಆರಾಮದಿ? ಇವ ಭಾಳ ತನಕ ಆದ್ರಿ ನಾ ಬರಾಕ ನಮ್ದು ಒಂದಿಟ್ಟು ಹೊತ್ತಾತು. ಅಂದ್ರೆ ಆಕಿದು ಒಂದು ರೊಟ್ಟಿ ಆರ್ಡರ್ ಬಂದಿತ್ತ ಇವ. ಅದಕ್ಕೆ ಬ್ಯಾಡ ಅಂದ್ರೂ ಕೇಳಂಗಿಲ್ಲ. ಮತ್ತೆ ಆರ್ಡರ್ ತಗೊಂಡ ಬಿಡ್ತಾಳ. ಹಿಂಗಾಗಿ ಹೊತ್ತಾಗಿಬಿಡ್ತು ನೋಡು. ಹಂಗೇನಿಲ್ಲ ತೋಡ್ರಿ ಮರ. ರಾಧಾ ಆರಾಮದಿ? ನೀನು ಪ್ರೆಗ್ನೆಂಟ್ ಆಗಿದ್ದು ಕೇಳಿ ನಂಗೆ ಭಾಳ ಖುಷಿ ಆಯ್ತು. ಹೌದು ರಾಧಾ,
ನಮ್ಮನೆ ಹೆಣ್ಮಗಳು ತಾಯಿಗೆ ಆಕತ್ತಾಳ ಅಂತ ಕೇಳಿ ನನಗೂ ಭಾಳ ಖುಷಿ ಆಯ್ತು. ನಿಮ್ಮ ಅಣ್ಣ ಅಂಕರು ಕುಣಿದು ಕುಪ್ಪಳಿಸಿದ್ರು ನೋಡು. ನಿಮ್ಮಂಥವ್ರ ಕೆಟ್ಟ ದೃಷ್ಟಿ ನನ್ನ ಮಗನ ಮ್ಯಾಗ ಬೀಳದೇ ಇದ್ರೆ ಸಾಕು. ಅಮ್ಮಾರ ಆತಲ್ಲ ನೋಡ್ರಿ, ಹೋಗುನ್ ಮನೆಗಿನ್ನ. ಅವ್ರು ನೋಡಿದ್ರು ನಾನು ನೋಡಿದೆ, ಮುಗಿತಲ್ಲ. ಅದ ಹಿಂದಿಂದೆಲ್ಲ ನೆನಪು ಹಾರ್ಬಿಡವ. ನೀ ತಾಯಿ ಆಗಕತ್ತಿ ಅಂತ ಕೇಳಿ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ಬಿಡ್ತು. ಹಿಂದಿಂದೆಲ್ಲ ಮನಸ್ಸಿನಾಗ ಇಟ್ಕೊಳಕ್ ಹೋಗ್ಬೇಡ. ಅದೆಲ್ಲ ನಮ್ಮಣ್ಣ ಮಾಡಿದ್ದು ತಪ್ಪು. ಅನ್ನ ದುರಾಸೆಗೆ ಮಿತಿನೇ ಇಲ್ಲ. ಆದ್ರೆ ಅವ ಮಾಡಿದ್ದಕ್ಕೆ ಅವ ಶಿಕ್ಷೆ ಅನುಭವಿಸಕತ್ತಾನ. ನನಗೂ ಅಣ್ಣ ಮೋಸ ಮಾಡಕತ್ತಿದ್ದ. ಅದರಿಂದ ಪಾರು ಮಾಡಿದ್ದು ಭಾರತೀವೇನಿ. ಭಾರತೀವೇನಿ ಇರ್ಲಿಕ್ಕಂದ್ರೆ ಇವತ್ತಿನ ದಿನ ನಾನು ಪುಟಬಾತ್ಮ್ಯಾಗ ಇರ್ಬೇಕಾಗಿತ್ತವಿ. ಅಣ್ಣ ಹಂಗತಿ ಮಾಡಿಡಕತ್ತಿದ್ದ. ನಾನು ವೈನಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಏನು ಹೇಳಕತ್ತಿ ಅಣ್ಣ ನೀನು? ಹೌದವಿ, ಎಲ್ಲ ಬಡ್ದು ಬಾಯಿ ಹಾಕೋಬೇಕಂತಿದ್ದ. ಏನೋ ಯಾಕಾಗಲ್ಲಕ್ಕ ವೈನಿ ದೇವ್ರಂಗ ಬಂದು ಅದನ್ನೆಲ್ಲ ತಪ್ಪಿಸಿದ್ರು. ಈಗ ನೋಡು, ಈಗ ಅವಂಗ ತಕ್ಕ ಪಾಠ ಕಲ್ಸಕತ್ತೀವಿ. ಈಗೆಲ್ಲ ಊರಣಿಗೆ ಮುಗೀತ ಅನ್ನಂದು ಒಂದು ತುತ್ತು ಕೂಳಿಗೂ ಪರದಾಡಕತ್ತಾನ ನೋಡು. ಅತ್ತೆ ಆತು ಅಣ್ಣ ಆತು, ಹಂಗತಿ ಆಗೈತೆ ಅವ್ರ ಪರಿಸ್ಥಿತಿ. ಆದ್ರೆ ನನಗೂ ಬ್ಯಾಸರ ಅನಿಸ್ತತಿ ಅಣ್ಣನ ಆ ಸ್ಥಿತಿಯಾಗ ನೋಡಕ. ಆದ್ರೆ ಹಂಗ ಬಿಟ್ರೆ ಅಣ್ಣನ ಸೊಕ್ಕು ಇಳಿಯಂಗಿಲ್ಲ, ಅವ ಹಂಗ ಹೋಗ್ಬಿಡ್ತಾನ. ಅದಕ್ಕೆ ಇಷ್ಟೆಲ್ಲ ಮಾಡ್ಬೇಕಾಗಿತ್ತು ನಾವು. ಹೌದು, ನಿಮ್ಮ ಅಣ್ಣನ ಆ ಸ್ಥಿತಿಯನ್ನು ನೋಡಕ್ಕೆ ನನಗೂ ಇಷ್ಟ ಇಲ್ಲ. ಬಟ್ ಏನು ಮಾಡೋದು, ಅವ್ರು ಮಾಡಿದ ತಪ್ಪಿಗೆ ಅವ್ರು ಶಿಕ್ಷೆ ಅನುಭವಿಸಬೇಕು. ಉಪ್ಪು ತಿಂದಾರು ನೀರು ಕುಡಿಲೇಬೇಕವ. ಅದಕ್ಕೆ ಇಷ್ಟೆಲ್ಲ ಮಾಡಕತ್ತೀವಿ. ರಾಧಾ, ಮನಸ್ಸಿನಾಗ ಏನೂ ಇಟ್ಕೊಳಕ್ಕೆ ಹೋಗ್ಬೇಡ ರಾಧಾ. ನಿನ್ಗೆ ಏನಾರು ತರ್ಬೇಕನ್ನೋ ಆಸೆ ಇತ್ತು. ನಿನ್ಗೆ ಇಷ್ಟದ್ದು ತಿನ್ಸ ತರ್ಬೇಕಂತ ಮಾಡಿದ್ನೆ. ಆದ್ರೆ ವೈನಿ ಆರ್ತಿ ಬೇಡ, ಮತ್ತು ಸುಮ್ಮನೆ ಸಂಶಯ ಮಾಡ್ಕೋತಾಳ ಬೇಡ ಅಂತಂದ್ರು. ಅವಿ ನಿಜ ಹೇಳ್ತೀನಿ, ಈ ದೇವ್ರ ಮುಂದೆ ನಿಂತ್ಕೊಂಡು ಹೇಳ್ತೀನಿ, ನನ್ನ ಕಡೆ ಆ ಥರ ಕೆಟ್ಟ ಭಾವನೆ ಇಲ್ಲವಿ. ಇನ್ನು ನಾವು ನೀವು ಚಂದಗಿರೋಣವ. ನನ್ನ ಕೂಡ ಮೊದ್ಲೇಕಿನ ಥರ ಇರು. ನಿಜವಲ್ಲ ನಾನು ನಿನ್ನ ಭಾಳ ಮಿಸ್ ಮಾಡ್ಕೊತೀನವಿ. ರಾಧವ ಇಷ್ಟು ಕೇಳ್ಕೊತಾರ, ಅದನ್ನ ಮನಸ್ಸಿನಾಗಿನ ತೆಗೆದು ಹೋಗಿದ್ಬಿಡು. ಎಷ್ಟು ಸಲ ಅದು ಕೇಳ್ಕೊಳೋದು. ಮೊನ್ನೆ ಸಲನೂ ಅವ್ರು ಕೇಳ್ಕೊಂಡ್ರು ಮತ್ತೆ ನಿನ್ನ ಹಾಗೆ ಸಾಧಿಸೋದು ಬಿಡಲಿಲ್ಲ. ಅದೆಲ್ಲ ಹಾಗೆ ಸಾಧಿಸ್ಬೇಡ, ಬಿಟ್ಟು ಬಿಡೋದನ್ನ. ಹಾಗೆ ಸಾಧಿಸಿ ಏನು ಮಾಡೋಕಿದೀವ, ಏನು ಸಾಧನೆ ಮಾಡೋಕಿದಿ, ಅದೆಲ್ಲ ತಲೆಗಿಂದ ತೆಗೆದು ಹೋಗಿದ್ ಬಿಡ್ಬೇಕು. ಇದ್ದಷ್ಟು ದಿನ ಎಲ್ಲರೂ ಕೂಡ ಚಂದ ನಕ್ಕೊಂತ ಆಡ್ಕೊಂತ ಇದ್ದು ಬಿಡ್ಬೇಕವ. ನನಗೆ ಇನ್ನೊಂದು ಏನು ಆಗ್ಲಿಲ್ಲರಿ, ವೈನಿಯರೆಲ್ಲ ನನಗೆ ಹಂಗತಿ ಮಾಡಿದ್ರಲ್ಲ, ಭಾಳ ಅನಿಸ್ತು ನನಗೆ. ರಾಧಾ, ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ನಾನು ಅವತ್ತಿನ ದಿನ ಹಂಗತಿ ಏನಾದರೂ ಮಾಡ್ಲಿಕ್ಕಂದ್ರೆ ನೀನು ನಿನ್ನ ಗಂಡನ ಮನೆಗೆ ಹೋಗಿ ಜೀವನ ಮಾಡ್ತಿದ್ದಿಲ್ಲ, ಎಲ್ಲರ ಜೊತೆ ಹೊಂದ್ಕೊತಿದ್ದಿಲ್ಲ. ನಿನ್ನ ಜೀವನ ಸರಿ ಹೋಗಲಿ ಅಂತೇಳಿ ನಾವು ಇಷ್ಟೆಲ್ಲ ಮಾಡಿದ್ವಿ. ಹೊರತಾಗಿ ನಾವು ನಿನ್ಗೆ ಕೇಡ್ ಬಯಸಕ್ಕಂಕ್ರು ಆ ಥರ ಮಾಡಿಲ್ಲ. ಇದು ಯಾವುದೂ ಮನಸಾರೆ ಮಾಡಿದ್ದಲ್ಲ ರಾಧಾ, ಒಂದು ನಾಟಕ ಅಷ್ಟ. ನಿನಗೆ ಹಿಂದಕ್ಕೆ ಹೇಳಿದ್ರು ನೀನು ನಂಬಲಿಲ್ಲ. ಈ ದೇವ್ರ ಮುಂದೆ ನಿಂತ್ಕೊಂಡು ಹೇಳ್ತೀನಿ, ನಿಜವಾಗ್ಲೂ ಹೇಳ್ತೀನಿ, ನಾವು ನಾಟಕ ಮಾಡಿದ್ದದು. ಥ್ಯಾಂಕ್ಸ್ ರೀ ವೇಣಿ. ಅವತ್ತಿನ ದಿನ ನೀವೇನಾದರೂ ನನಗೆ ಹಂಗತಿ ಮಾಡಿರ್ಲಿಕ್ಕಂದ್ರೆ ನನ್ನ ಫ್ಯಾಮ್ಲಿ ಬೆಲೆ ನನಗೆ ಗೊತ್ತಾಕಿದ್ದಿಲ್ಲ. ಥ್ಯಾಂಕ್ಸ್. ಇಲ್ಲೇ ಹ್ಞೂ ಅಂದು ಹೋಗಿ ಅವು ಕೂಡ ಚಂದಾಗ ಮಾತಾಡಿ ಮತ್ತೆ ಒಳಗೆ ಹಾಗೆ ಸಾಚಕ್ಕೆ ಹೋಗ್ಬೇಡ ರಾಧವ್ವ. ನಾ ಹೇಳ್ತೀನಿ ನೋಡು, ಮನಸ್ಸಿನ ಅಂದು ತೆಗೆದು ಹೋಗೋದು ಬಿಡು. ಇನ್ನು ಅವರು ನೀವು ಚಂದಾಗಿರ್ಬೇಕು ನೋಡುವ. ಆಯ್ತು ರೀ ಅಮ್ಮ, ಇನ್ನು ಯಾವುದೇ ಥರದಂತ ಹಾಗೆ ಸಾಧಿಸಂಗಿಲ್ಲ ನಾನು. ಅವಿ, ನೀನು ತಾಯಿಗೆ ಆಕತಿ ಅಂತ ಗೊತ್ತಾಗಿಂದ ನನಗೆ ಭಾಳ ಖುಷಿ ಆಯ್ತು. ಅದಕ್ಕಂತೇಳಿ ಒಂದು ಸಣ್ಣ ಗಿಫ್ಟ್ ತಂದಿನಿ ನಿನಗಂತೇಳಿ. ಒಳ್ಳೆ ಅನ್ಬೇಡವಿ, ತಗೋ. ಅದು ಅಣ್ಣ ನಮ್ಗೆ ಬೇಡ. ಈ ನನಗೆ ಈ ಬಂಗಾರ ಬೆಳ್ಳಿ ಆಸ್ತಿ ಅಂತಸ್ತು ಮ್ಯಾಗಿಂದ ವ್ಯಾಮೋಹ ಹೋಗ್ಬಿಟ್ಟೈತೆ. ನನಗೇನು ಬೇಡಣ್ಣ. ಅವಿ, ನಾನು ಪ್ರೀತಿಯಿಂದ ಕೊಡಕತ್ತೀನಿ, ತಗೋ. ನಿಮ್ಮ ಅಣ್ಣ ನಾಟ್ ಪ್ರೀತಿಯಿಂದ ಕೊಡಕತ್ತೇನ, ಒಲ್ಲೆನ್ ಬೇಡ. ಅವನ ಮನಸ್ಸಿಗೂ ಬೇಸರ ಮಾಡಬೇಡ, ತಗೋ ಇಸ್ಕೋ. ನನಗೆ ಈಗ ಸಮಾಧಾನ ಆತವಿ. ಅಮ್ಮಾರ, ಮತ್ತು ನಮ್ಮ ತಂಗಿದು ಕುಬ್ಸ ಮಾಡೋದು ಅದು ಯಾವಾಗ ರೀ? ಈಗ ಕುಬ್ಸ ಮಾಡೋದಂದ್ರೆ ಏನಂದ್ರೆ, ಈಗ ನಿಮ್ಮ ಮನೆ ಹೆಣ್ಮಕ್ಳು ಇಬ್ಬರು ತಾಯಿಗಾಕತ್ತಾರ, ಅವ್ರಿಬ್ರಿಗೂ ಮಾಡಕ್ಕೆ ಬರಂಗಿಲ್ಲ. ಅದಕ್ಕೆ ನಮ್ಮ ಮನೆಯಾಗ ಮಾಡಿಬಿಡ್ತೀವಿ. ಮತ್ತು ಮುಂದೆ ಕೂಸು ಹುಟ್ಟಿಂದ ನೋಡಕ್ಕಂದ್ರೆ ನಿಮ್ಮ ಮನ್ಯಾಗೂ ಮತ್ತೆ ಯಾರೂ ಇಲ್ಲಪ್ಪ. ಅದೆಲ್ಲ ಕಾರ್ಯಕ್ರಮ ನಮ್ಮ ಮನ್ಯಾಗ ಮಾಡ್ತೀವಿ, ತಗೋ. ಇರುವಾಕಿ ಒಬ್ಬಾಕಿ ತಂಗಿ ನಾವು ಧೂಮ್ಧಾಮಾಗಿ ಮಾಡ್ಬೇಕಂತ ಮಾಡಿದ್ದೀವಿ ರೀ. ಆಯ್ತಪ್ಪ, ಮುಂದೆ ಮಾಡಕ್ಕಂತ ಹೇಳ. ನಿಮಗೆ ಅಳಿಯನಾರ ಹುಟ್ಲಿ, ಸೊಸಿನಾರ ಹುಟ್ಲಿ, ಆವಾಗ ಧೂಮ್ಧಾಮಾಗಿ ನಿಮಗೆ ಹೆಂಗೆ ಬೇಕೋ ಹಂಗೆ ಹೆಸರಿಟ್ಟು ಧೂಮ್ಧಾಮಾಗಿ ಕಾರ್ಯಕ್ರಮ ಮಾಡಕ್ಕಂತ್ರಿ ಆತಾ. ಈಗ ಸದ್ಯಕ್ಕೆ ನಾವು ಸಿಂಪಲ್ಲಾಗಿ ಮಾಡ್ತೀವಿ. ದೊಡ್ಡ ಕುಬ್ಸಾನ ದೊಡ್ಡದಾಗೆ ಮಾಡ್ಬೇಕಂತ ಮಾಡೀವಿ. ಲಗ್ನಾನು ಮಾಡಿ ಧೂಮ್ಧಾಮಾಗಿ ಮಾಡಲಿಲ್ಲ ಅಯ್ಯಪ್ಪ ಇವ್ರದ್ದು. ಅದಕ್ಕೆ ಇಡೀ ಊರಿಗೆ ಊಟ ಹಾಕಿಸಿ ಮಾಡ್ಬೇಕು ಅನ್ನೋದೈತಿ ನಮ್ಮದು.